ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ. ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತನ್ನ ಪಶ್ಯಂತ್ಯತೋಂತೆ. ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ. ಕೃಷ್ಣ ಅಂದರೆ ಯಾರು ಅಂತ ನಮ್ಮ ಜನ ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ಮಾನುಷೀಂ ತನುಮಾಶ್ರಿತಂ ಅಂತ ಭಗವಂತ. ಒಂದು ಮನುಷ್ಯನ ದೇಹವನ್ನು ಪಡ್ಕೊಂಡು ಬಂದಿದ್ದೀನಲ್ಲ ನಾನು, ಹಾಗಾಗಿ ತಿರಸ್ಕಾರವನ್ನು ಮಾಡ್ತಾರೆ. ತಿಳ್ಕೊಳ್ಳಿಲ್ಲ ಅಷ್ಟೇ ಅಲ್ಲ, ತಿರಸ್ಕಾರ. ಈ ಶ್ರೀಕೃಷ್ಣನ ಕಥೆ ಹೀಗೆ. ಇನ್ನು ಶಂಕರ ಭಗವತ್ಪಾದರ ಬಗ್ಗೆ ನಾವೇನಾದರೂ ಹೇಳಿದ್ದೇ ಆದರೆ ಆಗ ಜನ ಏನು ತಿಳ್ಕೊಳ್ಬಹುದೋ ಗೊತ್ತಿಲ್ಲ. ಅಲ್ಲ, ಆಗಿನ ಕಾಲದಲ್ಲಿ ಏನು ತಿಳ್ಕೊಂಡ್ರೋ ಗೊತ್ತಿಲ್ಲ, ಈಗ ಏನು ತಿಳ್ಕೊಳ್ತಾರೆ ಅಂತ ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಒಂದಂತೂ ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಬೋದು. ನಂಬಬೇಕು ಅಂತ ನಾನು ಹೇಳ್ತಿಲ್ಲ, ಅಥವಾ ನಿರ್ಣಯ ಮಾಡಬೇಕು ಅಂತಿಲ್ಲ, ಅವರವರ ಬುದ್ಧಿ. ಆದರೆ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿ ಅವನ ಸಾಮರ್ಥ್ಯದೊಂದಿಗೆ ಇದ್ದಾಗಲೂ ಕೂಡ ನಂಬದೇ ಇರತಕ್ಕಂಥವ್ರು ನಾವು ಅಂತಂದ ಮೇಲೆ ಆಗ ಶ್ರೇಯಸ್ಸಿನ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಏನಾದರೂ ಒಂದು ದಾರಿಯನ್ನು ಹುಡುಕಬೇಕಲ್ಲ. ಅವರು ಏನು ಹುಡುಕಿದ್ರು ಅವರು ಅಂತಂದರೆ, ಸ್ವತಃ ಶ್ರೀಕೃಷ್ಣನನ್ನೇ ನಾವು ನೋಡಿದರೂ ಕೂಡ ಅವೇನೋ ಹೇಳಿದ ಮಾನುಷೀಂ ತನುಮಾಶ್ರಿತಂ ಅಂತ. ಆದರೆ ಬಾಲ್ಯದಿಂದ ಮಾಡಿದಂತಹ ಲೀಲೆಗಳನ್ನು ನೋಡಿದರೆ ಆಗಲಾದರೂ ಅರ್ಥ ಆಗಬೇಕಾಗಿತ್ತು. ಕಂಸನಿಗೆ ಸ್ವಲ್ಪ ಅರ್ಥ ಆಗಿತ್ತು, ಆದರೂ ಕೂಡ ಪರವಾಗಿಲ್ಲ, ನನ್ನ ಸಾಮರ್ಥ್ಯ ಅವನನ್ನು ಮಟ್ಟ ಹಾಕೋದಕ್ಕೆ ಸಾಕು ಅಂತ ಏನೋ ತೀರ್ಮಾನ ಮಾಡಿದ ಕಾಣುತ್ತೆ ಕಥೆಯನ್ನು ನೋಡಿದರೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಬೇರೆ ದಾರಿಯೇ ಇಲ್ಲ. ಅಷ್ಟು ಜನ್ಮಗಳಲ್ಲಿ ಮತ್ತೆ ಪುನಃ ಅವರು ಅವತಾರ ಮಾಡಿ ಹೊಟ್ಟಿ ಬರಬೇಕು ಅವರು ಅಂತಂದಾಗ ಅವತಾರ ಮಾಡಿದಂಥವ್ರ ವ್ಯಕ್ತಿಗಳು ಅವರ ಬಗ್ಗೆ ಮತ್ತೆ ಅಷ್ಟು ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇಲ್ಲ, ಕೊಟ್ಟೂ ಇಲ್ಲ. ಶ್ರೇಯೋ ಮಾರ್ಗದಲ್ಲಿ ಹೋಗಬೇಕು ಅಂತಿದ್ದವರಿಗೆ ಮತ್ತೆ ಗೊಂದಲ ಮನಸ್ಸಲ್ಲಿ ಉಂಟಾಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಕೆಲವೊಂದು ಬಾರಿ, ಬಹಳ ಬಾರಿ ಅಂತಲೂ ಹೇಳ್ಬೋದು, ಕೆಲವರು ತಾನು ಯಾರು, ಯಾವ ಉದ್ದೇಶದಿಂದ ಬಂದಿದ್ದೇನೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದಷ್ಟು ಲೀಲೆಗಳನ್ನು ತೋರಿಸಿದ್ದನ್ನು ನಾವು ಕಾಣ್ತೇವೆ. ಕೇವಲ ಶ್ರೀಕೃಷ್ಣ ಅಷ್ಟೇ ಅಲ್ಲ, ಅನೇಕ ಮಹಾತ್ಮರುಗಳ ಜೀವನದಲ್ಲಿ ನಾವು ಇದನ್ನು ನೋಡಬಹುದು. ಸ್ವತಃ ಸದಾಶಿವ ಬ್ರಹ್ಮೇಂದ್ರರು ಇತ್ತೀಚೆಗೆ ನಾವು ನೋಡಿದ್ದೇ ಆದರೂ ಕೂಡ, ಅಥವಾ ಶೃಂಗೇರಿ ಪೀಠಾಧ್ಯಕ್ಷರಾಗಿದ್ದಂತಹ ಜೀವನ್ಮುಕ್ತರಾದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿರ್ಬೋದು, ಎಲ್ಲರೂ ಕೂಡ ತಿಳ್ಕೊಳ್ಳೋರಾರು ತಿಳ್ಕೊಳ್ಳಿ ಅಂತ ಒಂದೊಂದು ಘಟನೆಯನ್ನು ಮಾಡಿದ್ದನ್ನು ನಾವು ಅವರ ಜೀವನದಲ್ಲಿ ಕೇಳಬಹುದು. ಅದನ್ನು ನಂಬುವವರು ಕೂಡ ಭಗವತ್ಪಾದರ ಬಗ್ಗೆ ಸ್ವಲ್ಪ ಮತ್ತೆ ಯಥಾ ಪ್ರಕಾರ ಏನಾದ್ರು ಹೇಳಿದರೆ ಸಂದೇಹ ಪಡೋ ಜನ ನಾವು. ನಮ್ಮ ಅಭಿಯಾನ ಸಂದರ್ಭದಲ್ಲಿ ಮೊನ್ನೆ ಗುರುಗಾಂವ್ ಈ ಒಂದು ಪ್ರದೇಶಕ್ಕೆ ನಾವು ಹೋಗಬೇಕಾಯಿತು. ಅಲ್ಲಿಗೆ ಭಗವತ್ಪಾದರು ಬಂದಿದ್ದಾರೆ ಅಷ್ಟೇ ಅಲ್ಲ, ಅಲ್ಲಿ ಚಾತುರ್ಮಾಸ ಮಾಡಿದ್ದಾರೆ ಅಂತ ನಮಗೆ ಬಂದ ಒಂದು ಮಾಹಿತಿ. ಅದಕ್ಕೆ ತಕ್ಕಂತೆ ನಾವು ಅಲ್ಲಿಗೆ ಹೋಗಬೇಕು. ಅದರ ಮೊದಲು ನಮ್ಮವರೆಲ್ಲ ವಿಚಾರ ಮಾಡಿದರು. ನಮ್ಮ ಗುಂಪೇನು ಸಾಮಾನ್ಯ ಇಲ್ಲ, ಸೂಕ್ಷ್ಮವಾಗೆಲ್ಲ ಸಾಕಷ್ಟು ಯೋಚನೆ ಮಾಡ್ತಕ್ಕಂಥ ಗುಂಪು ನಮ್ಮದು. ಅವರೆಲ್ಲರೂ ಕೂಡ ಚರ್ಚೆ ಮಾಡಿದರು, ವಿಚಾರ ಮಾಡಿದರು. ಯಾರೋ ಒಬ್ಬರು ಮುಂದಿಟ್ಟರು, ಇಲ್ಲ ಗುರುಗಾಂವ್ ಅಂತ ಹೆಸರು ಯಾಕೆ ಬಂತು ಅಂತ ನೋಡೋಣ ಅಂತಂದರು. ಆಮೇಲೆ ಇಂಟರ್ನೆಟ್ಟಿಗೆ ರಿಕ್ಕಿರಿಕೆಲ್ಲ ಹೋಯಿತು, ಅಲ್ಲಿಯ ಮಾಹಿತಿಯನ್ನು ತಗೊಳ್ತು. ಆ ಕಾಲದಲ್ಲಿ ಗುರುಗಾಂವ್ ಅಂತ ಇತ್ತ ಹೆಸರು 6ನೇ ಶತಮಾನದ ಕೊನೆಗೆ ಅಥವಾ 7ನೇ ಶತಮಾನದ ಆರಂಭಕ್ಕೆ ಇದೆಲ್ಲ ವಿಚಾರ ಮಾಡಿತು. ಈಗ ಅಲ್ಲಿ ಏನು ಹೇಳ್ತಾರೆ ನಮ್ಮ ಚರಿತ್ರಕಾರರು ಅಂತಂದರೆ, ಈ ಗುರುಗಾಂವ್ ಅಂತ ಬಂದಿದ್ದು ದ್ರೋಣಾಚಾರ್ಯರಿಂದಾಗ ಅಲ್ಲಿ ಬಂತದು ಹೆಸರು ಅಂತ ಹೇಳ್ತಾರೆ. ಮಹಾಭಾರತ ಗೊತ್ತಿದ್ದವರಿಗೆ ಒಂದು, ಎರಡನೇದು ಮಹಾಭಾರತದಲ್ಲಿ ಬರುವ ಪಾತ್ರಗಳ ಬಗ್ಗೆ ಗೊತ್ತಿದ್ದರೆ, ಸ್ವಲ್ಪ ಪರಿಚಯ ಇದ್ದರೆ ಇದು ಸಾಧ್ಯವ? ದ್ರೋಣಾಚಾರ್ಯ ಹೆಸರಲ್ಲಿ ಒಂದು ಊರಿಗೆ ಗುರುಗಾಂವ್ ಅಂತ ಬರಲಿಕ್ಕೆ ಸಾಧ್ಯವ? ಅರೆ ವ್ಯಾಸರಂಥವ್ರದ್ದೇ ಬರಲಿಲ್ಲ.
ಇನ್ನು ದ್ರೋಣಾಚಾರ್ಯರದ್ದು ಗ್ರಾಮಕ್ಕೆ ಬರೋದಕ್ಕೆ ಕಾರಣ ಏನು? ಅದಕ್ಕೆ ಉತ್ತರ ಇಲ್ಲ. ಆದರೆ ದ್ರೋಣಾಚಾರ್ಯರಿಂದಾಗ ಅಲ್ಲಿಗೆ ಬಂತು ಅಂತ ಹೇಳ್ತಾರೆ. ಸ್ವಾಗತ, ನಾವೇನು ಚರ್ಚೆ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ನಮಗೆ ಬಂದ ಮಾಹಿತಿ ಏನು ಅಂದರೆ, ಶ್ರೀ ಶಂಕರ ಭಗವತ್ಪಾದರು ಚಾತುರ್ಮಾಸ ಅಲ್ಲಿ 5 ಕಡೆ ಮಾಡಿದರು ಸುತ್ತಮುತ್ತ. ಒಂದೇ ಕಡೆ ಈಗ ನಾನು ಇಲ್ಲಿ ಮಾಡ್ತಾ ಇದ್ದಾಗೆ ನಾನು ಹೊರಗಡೆ ಎಲ್ಲೂ ಹೋಗೋದಿಲ್ಲ, ಬೇರೆ ಎಲ್ಲಿ ನಾನು ಚಾತುರ್ಮಾಸಕ್ಕೆ ಅಲ್ಲೊಂದು 5 ನಿಮಿಷ, ಇಲ್ಲೊಂದು 10 ನಿಮಿಷ, ಇಲ್ಲೊಂದು 1 ವಾರ, ಹೀಗಿಲ್ಲ. ಈ ಒಂದೇ ಕಡೆ ಮಾಡ್ತೇನೆ. ಭಗವತ್ಪಾದರಲ್ಲಿ ಏನು ಮಾಡಿದರು, ಅಲ್ಲಿಯ ಪರಿಸ್ಥಿತಿ ಆಗ ಇದ್ದಿದ್ದನ್ನು ನೋಡಿ ಸುತ್ತಮುತ್ತ ಅಲ್ಲೇ ಸೀಮೋಲ್ಲಂಘನದ ಆ ನಿಯಮಕ್ಕೆ ಧಕ್ಕೆ ಬರದಂತೆ ಹೋಗಿ ಮಾಡಿದ್ದಾರೆ. ಮಾಡಿದ ಮೇಲೆ ಕೊನೆಗೇನು ಮಾಡಿದರು ಅಂತ ಬಂದ ಮಾಹಿತಿ, ಏಕಾಏಕಿ ಯಾರು ಶ್ರದ್ಧಾಭಕ್ತಿಗಳಿಂದ ನಿತ್ಯ ಪೂಜೆ ಮೊದಲಾದಕ್ಕೆ ಬಂದು ಭಾಗವಹಿಸ್ತಾ ಇದ್ದರು ಚಾತುರ್ಮಾಸದಲ್ಲಿ, ಅವರೆಲ್ಲರ ಮನೆಗಳಲ್ಲಿ ಎಲ್ಲಿ ಅವರ ಮನೆಗಳ ಒಳಗೆ ನೋಡಿದರೆ ಎಲ್ಲ ಶಂಕರ ಭಗವತ್ಪಾದರೆ ಎಲ್ಲ ಕಡೆ. ಇದು ಅಲ್ಲಿ ಜನಕ್ಕೆ ಬಂತು ಅನುಭವಕ್ಕೆ. ಆಗ ಧೋ ಅಂತೆಲ್ಲ ಆ ಸಮೂಹ ಸಾವಿರಾರು ಜನ ಓಡ್ಕೊಂಡು ಬಂದು ಭಗವತ್ಪಾದ ಕಾಲಿಗೆ ಅಡ್ಡ ಬಿದ್ದು ನತಮಸ್ತಕರಾದರೂ ಅಷ್ಟೇ ಅಲ್ಲ, ಆ ಕಾರಣಕ್ಕಾಗಿ ಅದಕ್ಕೆ ಗುರುಗಾಂವ್ ಅಂತ ಹೆಸರು ಬಂತು. ಇದು ವಾಸ್ತವ. ಇದು ಅಲ್ಲ, ವಾಸ್ತವ ಅಂತ ನೀವು ಹೇಳಿದ ಕೂಡ ನಾವು ಯಾಕೆ ಒಪ್ಪಬೇಕು ಅಂತ ಒಂದು ಪ್ರಶ್ನೆ ಇದ್ದೇ ಇದೆ. ಅಭ್ಯಂತರ ಇಲ್ಲ. ನಾನು ಆಗಲೇ ಹೇಳಿದ್ದೇನೆ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಅಂತ ಭಗವಂತ ಹೇಳಿದ ಮಾತಿದೆಯಲ್ಲ, ಅದಕ್ಕೆ ಗಾಬರಿ ಆಗೋ ಪ್ರಶ್ನೆ ಇಲ್ಲ. ಯಾರೋ ಒಪ್ಪಲಿಲ್ಲಪ್ಪ, ಇಲ್ಲ, ಸಂತೋಷ, ಇನ್ನೊಂದಷ್ಟು ಜನ್ಮ ಬೇಕು ಅಂತ ಅರ್ಥ ಅದಕ್ಕೆ ಅಷ್ಟೆ, ಮತ್ತು ಇನ್ನೇನಿಲ್ವೇ. ಯಾಕೆ ನಾನು ಅದನ್ನು ಉಲ್ಲೇಖ ಮಾಡಿದೆ ಅಂತಂದರೆ, ಮೊದಲನೇ ಶ್ಲೋಕದಲ್ಲೇ ಭಗವತ್ಪಾದರು ಗೋವಿಂದಾಷ್ಟಕದಲ್ಲಿ ಮಾಯಾಕಲ್ಪಿತ ನಾನಾಕಾರಮನಾಕಾರಂ ಭುವನಾಕಾರಂ ಅಂದರು. ಭಗವಂತನನ್ನು ಕೊಂಡಾಡ್ತಾ, ನಾವು ನೀವು ನಂಬದೇ ಇರಬಹುದು, ಆದರೆ ನಂಬುವರನ್ನು ಸರಿದಾರಿಯಲ್ಲಿ ತಗೊಂಡು ಹೋಗೋದಕ್ಕೆ ಇದೆಲ್ಲ ತೋರಿಸಲೇಬೇಕಾಗುತ್ತೆ. ಇಲ್ಲ ಅಂದರೆ 10ರೊಟ್ಟಿಗೆ 11 ಅಂತ ಇದ್ದ ನಂಬಿಕೆಯು ಹೊರಟೋಗುತ್ತೆ. ಈಗ ನಮ್ಮ ವರ್ತಮಾನ ಕಾಲದ ಸಮಾಜದ ಹಾಗೆ, ಎಲ್ಲ ಕಾಲದಲ್ಲೂ ಹಾಗೆ ತಾನೆ ಪ್ರಪಂಚ ಅಂದಮೇಲೆ. ಆ ಕಾರಣಕ್ಕಾಗಿ ಧರ್ಮದ ಪುನಃ ಪ್ರತಿಷ್ಠಾಪನೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಭಗವಂತನ ಮಾತು. ಭಗವತ್ಪಾದರು ಅದೇ ಉದ್ದೇಶದಿಂದ ಅವತಾರ ಮಾಡಿದ್ದರಿಂದ ಭಗವತ್ಪಾದರು ಕೂಡ ಅನೇಕ ಲೀಲೆಗಳನ್ನು ತೋರಿಸಿದ್ದಾರೆ ಅನ್ನೋದಲ್ಲಿ 2 ಮಾತಿಗೆ ಅವಕಾಶವೇ ಇಲ್ಲ. ಅದು ಕನಕಧಾರಾ ಸ್ತೋತ್ರ ಇರ್ಬೋದು, ಅದಕ್ಕಿಂತ ಹಿಂದೆ 591ನೇ ಇಸವಿ ಅಂದರೆ ಇನ್ನು 3 ವರ್ಷ ಭಗವತ್ಪಾದರಿಗೆ ಆಗ ಒಂದು ಗ್ರಂಥ ಬರೆದರು, ಪ್ರಕರಣ ಗ್ರಂಥ. ಅದು ಮಾಯಾಪಂಚಕ ಅಂತ ಗ್ರಂಥ ಬರೆದರು, 5 ಶ್ಲೋಕ. ನಮ್ಮ ಮನೆಗಳೆಲ್ಲ ನಾವು ನೋಡ್ತೇವೆ, ಇನ್ನು ಅಮ್ಮ ಅಪ್ಪ ಅಂತ ಹೇಳೋದಿಲ್ಲ, ಆ ವಯಸ್ಸಿನ ಮಕ್ಕಳು ಅಬಬ ಅಂದರೆ ಇನ್ನೊಂದು 4 ವಾಕ್ಯ ಕೆಲವರು ಭಾಳ ಇದಾದರೆ ಹೇಳ್ಬೋದು. ಆದರೆ ಭಗವತ್ಪಾದರು ಆವಾಗ ಮಾಯಾಪಂಚಕವನ್ನು ರಚನೆ ಮಾಡಿದರು ಅಂತ. ಕನಕಧಾರ ಅಂತೂ ಎಲ್ರಿಗೂ ಗೊತ್ತೇ ಇದೆ. ನಾವು ನಂಬುವುದಿಲ್ಲ ಅಂದರೆ ಯಾರು ಜವಾಬ್ದಾರರು. ಸತ್ಯಂ ಜ್ಞಾನಮನಂತಂ ನಿತ್ಯಮನಾಕಾಶಂ ಪರಮಾಕಾಶಂ ಅಂತಂದರು ಭಗವತ್ಪಾದರು. ಆ ಭಗವಂತನ ಲಕ್ಷಣವನ್ನು ಉಪನಿಷತ್ನಲ್ಲಿ ಏನು ಹೇಳ್ತಾರೋ ಅದನ್ನು ಹಾಗಾಗಿ ಆಯಾ ಪದಗಳನ್ನೇ ಇಟ್ಟುಕೊಂಡು ಅನಾಕಾಶಂ ಪರಮಾಕಾಶಂ ಉಪನಿಷತ್ತುಗಳು ಘೋಷಿಸುವಂಥ ಒಂದು ಘೋಷಣೆ ಇದು ಅಂತ ಹೇಳ್ತೇನೆ ನಾನು. ಅದನ್ನು ಇಟ್ಟು ಭಗವತ್ಪಾದರು ಇಲ್ಲಿ ಗೋವಿಂದನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಅನಾಕಾಶ ಮತ್ತು ಆಕಾಶ ಎರಡನ್ನು ಹೇಳ್ತಾರೆ ಇಲ್ಲಿ ಭಗವತ್ಪಾದರು. ಪರಮಾಕಾಶವನ್ನು ಹೇಳ್ತಾರೆ. ಪರಮಾಕಾಶ ಪರಮಾತ್ಮ ಅನ್ನೋದನ್ನು ಉಪನಿಷತ್ತುಗಳು ಹೇಳೋದು ಅದು ಅತ್ಯಂತ ಪ್ರಸಿದ್ಧವಾದ ಬ್ರಹ್ಮಸೂತ್ರ ಹೇಳುತ್ತೆ, ಉಪನಿಷತ್ತುಗಳು ಹೇಳ್ತಾವೆ, ಎಲ್ಲರೂ ಹೇಳ್ತಾರೆ ಅದನ್ನು. ಹಾಗೆಯೇ ಭಗವತ್ಪಾದರಲ್ಲಿ ಅನಾಕಾಶಂ ಪರಮಾಕಾಶಂ, ಮುಂದಿನದಲ್ಲಿ ಹೇಳ್ತಾರೆ ಅನಾಯಾಸಂ ಪರಮಾಯಾಸಂ ಅಂತಾರೆ, ಆಮೇಲೆ ಹೇಳ್ತಾರೆ ಅನಾಕಾರಂ ಭುವನಾಕಾರಂ ಅಂತಂತಾರೆ. ಈ ರೀತಿಯಲ್ಲಿ ಭಗವತ್ಪಾದರು ಹೇಳ್ತಾ ಹೇಳ್ತಾ ಆ ಭಗವಂತನ ಲೀಲೆಯನ್ನು ನಮ್ಮ ಮನಸ್ಸಿಗೆ ತರ್ತಾ, ಆ ಲೀಲೆಯನ್ನು ಯಾಕೆ ಮಾಡಿದ ಅಂದರೆ ಮಾಯಾಕಲ್ಪಿತ ನಾನಾಕಾರಂ. ಇದೆಲ್ಲ ಮಾಯೆ, ಭಗವಂತನ ಶಕ್ತಿ, ಅವನ ಸಾಮರ್ಥ್ಯ, ಅವನ ಲೀಲೆ. ಜನ ಸನ್ಮಾರ್ಗವನ್ನು ಅನುಸರಿಸಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡಿದ ಅಂತ ಹೇಳಬೇಕಾದ್ರೆ ಒಂದು ಮೆಲ್ಲಗೆ ಸೇರಿಸಿದ್ರು 2ನೇ ಪಂಕ್ತಿಯಲ್ಲಿ. ಯಾಕೆಂದರೆ 1ನೇ ಪಂಕ್ತಿಯನ್ನು ಹೇಳಬೇಕಾದ್ರೆ ಮತ್ತೆ ಯಾರಾದರೂ ಬಲ್ಲವರೇ ಬೇಕು.
ಅದು ಎರಡನೇ ಪಂಕ್ತಿಗೆ ಬಂದರೆ ಗೋಷ್ಠ ಪ್ರಾಂಗಣ ರಿಂಖಣ ಲೋಲಮನಾಯಾಸಂ ಪರಮಾಯಾಸಂ ಅಂದರು. ಆ ಹಟ್ಟಿಯ ಪ್ರಾಂಗಣದಲ್ಲಿ ಅಂದರೆ ಅಲ್ಲಿರ್ತಕ್ಕಂಥ ಅಂಗಳ ಏನಿದೆ ಅಲ್ಲಿಗೆ ಅಂಬೆಗಾಲಿಗ್ತ ಆ ಕಡೆ ಈ ಕಡೆ ಓಡಿದ್ನಲ್ಲ ಶ್ರೀಕೃಷ್ಣ ಈ ಬಲರಾಮನೊಟ್ಟಿಗೆ. ಸಹಜವಾಗಿಯೂ ಆಯಾಸ ಆಗಬೇಕು ಆ ವಯಸ್ಸಿನ ಮಕ್ಕಳಿಗೆ. ಹಾಗೆ ಶ್ರೀಕೃಷ್ಣ ನೋಡ್ತಾ ಇರತಕ್ಕಂಥ ಈ ಗೋಪಿಗೆಯರಿಗಾಗಲಿ ಅಥವಾ ಯಶೋದೆಗಾಗಲಿ ಎಲ್ಲರಿಗೂ ಹೇಗೆ ಕಂಡ ಅಂದರೆ ಸಿಕ್ಕಾಪಟ್ಟೆ ಆಯಾಸ ಆದವನ ಕಂಡುಬಿಟ್ನಂತೆ ಕೃಷ್ಣ. ಪರಮಾಯಾಸಂ ಅಂತ ಭಗವತ್ಪಾದ. ಆದರೆ ವಾಸ್ತವಿಕವಾಗಿ ಭಗವಂತನಿಗೆ ಆಯಾಸ ಆಯ್ತಂದರೆ ಅನಾಯಾಸಂ. ಭಗವಂತನ ಪ್ರಶ್ನೆ ಇಲ್ಲವೇ ಭಗವಂತನಿಗೆ ಆಯಾಸ ಆಗುತ್ತೆ ಅಂತಂದ್ರೆ ಒಪ್ಪುದನ್ನ ಹೇಗೆ? ಅಷ್ಟಕ್ಕೆ ನಿಲ್ಲಿಲ್ಲ. ನಾನು ಇವತ್ತಿನ ನನ್ನ ಚಿಂತನೆಯ ಸಮಯ ಅಷ್ಟೇ ಆದ್ದರಿಂದ ನಾನು ಅಷ್ಟನ್ನೇ ಹೇಳೋದಕ್ಕೆ ಹೋಗಿದ್ದೀನಿ. ನನ್ನ ಚಿಂತನೆಯನ್ನು ವಿಚಾರ ಮಾಡೋದು ನಿಮಗೆ ಬಿಟ್ಟಿದ್ದೀವಿ. ಒಂದೊಂದು ಪರದಲ್ಲಿಯೂ ಕೂಡ ನಾವು ಉಪನಿಷತ್ತನ್ನು ಇಟ್ಟುಕೊಂಡ್ರೆ ಬೇಕಾದಷ್ಟು ಚೆನ್ನಾಗಿ ಆ ಉಪನಿಷತ್ತಿನ ತತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಆಮೇಲೆ ಹೇಳಿದರು ಭಗವತ್ಪಾದರು ಕೊನೆಯ ಪಂಕ್ತಿಯಲ್ಲಿ ಕ್ಷ್ಮಾಮಾನಾಥಮನಾಥಂ ಪ್ರಣಮತ ಗೋವಿಂದಂ ಪರಮಾನಂದಂ. ಭಗವಂತ ಸಮಸ್ತಕ್ಕೂ ನಾಥ ಹೌದು, ಒಡೆಯ, ಪ್ರಭು. ಆದರೆ ಅವನಿಗೆ ಯಾರಾದರೂ ಇದ್ದಾರಾ ಅಂದರೆ ಒಡೆಯರು ಯಾರೂ ಇಲ್ಲ, ಅವ ಅನಾಥ ಅಷ್ಟೇ. ಅಲ್ಲ, ಅನಾಥ ಅಂತ ನಮ್ಮ ವ್ಯವಹಾರ ಶಬ್ದ, ಆದರೆ ಅದರ ಅರ್ಥ ಹೀಗಿದೆ. ಅದನ್ನು ಭಗವತ್ಪಾದರು ಜೋಡಿಸಿ ಭಗವಂತನಿಗೆ ಮತ್ತು ಇನ್ನೊಬ್ಬ ಒಡೆಯ ಅಂತ ಇಲ್ಲ, ಅವ ಸದಾ ಇರತಕ್ಕಂಥವ. ಅದಕ್ಕೆ ಕಾರಣ ಒಡೆಯ ಇಲ್ಲ, ಅವನಿಗೆ ಇನ್ನೊಬ್ಬ ಒಡೆಯ ಇಲ್ಲ ಅಂತ ಹೇಳೋದಕ್ಕೆ. ಮತ್ತು ಸರ್ವಶಕ್ತ ಇತ್ಯಾದಿಗಳೆಲ್ಲ ಬೇರೆ ಇದ್ದೇ ಇದೆ. ಅಂಥ ಗೋವಿಂದನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಥವಾ ಮಾಡಿ ಅಂತ ಹೇಳಿದಾಗ ಪ್ರಣಮತ ಗೋವಿಂದಂ ಪರಮಾನಂದಂ ಅಂತ ಭಗವತ್ಪಾದರು ಇಲ್ಲಿ ಪರಮಾತ್ಮನನ್ನು ಸ್ತುತಿ ಮಾಡಿದರು. ಅದಕ್ಕಾಗಿ ನಾನು ಗುರುಗಾಂವ್ ಶಬ್ದ ಆ ಘಟನೆಯನ್ನು ಉಲ್ಲೇಖ ಮಾಡಿದೆ. ಭಗವತ್ಪಾದರು ಅದೇ ಉದ್ದೇಶದಿಂದ ಭಗವತ್ಪಾದ ರೂಪದಲ್ಲಿ ಅವತಾರ ಮಾಡಿದ ಮೇಲೆ ಒಂದಷ್ಟು ನಮ್ಮ ಜನಮನ್ನು ದಾರಿಗೆ ತರಬೇಕು ಅನ್ನೋದಕ್ಕೋಸ್ಕರ ಆ ಲೀಲೆ ಮಾಡಿದ್ದನ್ನು ನಿರಾಕರಣೆ ಮಾಡೋದಲ್ಲಿ ಅರ್ಥ ಏನು ಬಂತು ಗೊತ್ತಿಲ್ಲ. ಶುಕರೇನು ಹೇಳ್ತಾರೆ, ಶುಕಮಹರ್ಷಿ ಹೇಳ್ತಾರೆ, ಪರೀಕ್ಷಿತ ಆಯಿತು, ಆ ಕೃಷ್ಣ ಶಿಶುವಾಗಿದ್ದವ ಒಂದು ಸ್ವಲ್ಪ ಬೆಳೆದ, ಕಾಲೇನ ವ್ರಜತಾಲ್ಪೇನ ಗೋಕುಲೇ ರಾಮಕೇಶವವು. ಬಲರಾಮ ಮತ್ತು ಶ್ರೀಕೃಷ್ಣ ಇಬ್ಬರು ಕೂಡ ಜಾನುಭ್ಯಾಂ ಸಹ ಪಾಣಿಭ್ಯಾಂ ರಿಂಗಮಾಣೌ ವಿಜಹೃತು. ಅಂಬೆಗಾಲಿಗ್ತ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ ಪರೀಕ್ಷಿತರು. ಆಮೇಲೆ ಹೇಳ್ತಾರೆ, ಯಶೋದೆ ಹಾಲು ಕುಡಿಸ್ತಾ ಇದ್ಲು, ಸ್ತನ್ಯಪಾನ. ಇವ ಕುಡ್ದ ಚೆನ್ನಾಗಿ ಈ ಶ್ರೀಕೃಷ್ಣ. ಅಲ್ಲಿಗೆ ಒಂದು ಸ್ವಲ್ಪ ಮಂಪರು ಬರಲಿಕ್ಕೆ ಶುರುವಾಯಿತು. ಅವನಿಗೆ ಹಾಲು ಕುಡಿದು ಜಾಸ್ತಿ ಆಯಿತು ಪಾಪ. ಆ ಮಂಪರು ಬರುವಾಗ ಒಂದು ಆಕಳಿಕೆ ಬಂದುಬಿಡ್ತು. ಆಕಳಿಸಿದ ಕೃಷ್ಣ. ಏನಾಯಿತು ಆಕಳಿಸಿದಾಗ? ಶುಕರ್ ಹೇಳ್ತಾರೆ, ಖಂ ರೋದಸಿ ಜ್ಯೋತಿರನೀಕಮಾಶಾಹ ಸೂರ್ಯೇಂದು ವಹ್ನಿ ಶ್ವಸನಾಂಬುಧೀಂಶ್ಚ ದ್ವೀಪಾನ್ನಗಾಂಸ್ತದ್ದುಹಿತೃರ್ವನಾನಿ ಭೂತಾನಿ ಯಾನಿ ಸ್ಥಿರಜಂಗಮಾನಿ. ಇಡೀ ವಿಶ್ವ ಅಂತ ಹೇಳ್ತೇನೆ ನಾನು. ಅದನ್ನು ನಾನು ಬಿಡಿಸ್ತಾ ಹೋದರೆ ಮತ್ತೆ ಸಮಯ ಮೀರುತ್ತೆ. ಇಡೀ ವಿಶ್ವವನ್ನು ಯಶೋದೆ ಪರಮಾತ್ಮನ ಬಾಯಿಯಲ್ಲಿ ನೋಡಿದ್ರಂತೆ. ಆಮೇಲೆ ಭಯ ಆಗಿಬಿಡ್ತು ಯಶೋದೆಗೆ. ಕಣ್ಣು ಮುಚ್ಚಿದಳು. ಕಣ್ಣು ಮುಚ್ಚಿ ಆಮೇಲೆ ತಕ್ಷಣ ಮತ್ತೆ ಕಣ್ಣು ತೆರೆದಳು. ಕೆಲವೇ ಕ್ಷಣ ಅಷ್ಟೇ. ಕಣ್ಣು ತೆರೆದಾಗ ಏನಾಯಿತು ಅಂದರೆ ಏನೂ ಇಲ್ಲ, ಮತ್ತೆ ಅದೇ ನಗ್ತಾ ಇದ್ದ ಕೃಷ್ಣ. ಆಶ್ಚರ್ಯಪಟ್ಟುಬಿಟ್ಲು ಯಶೋದೆ ಅಂತ ಶುಕಮಹರ್ಷಿಗಳು. ಇಂಥ ಆಶ್ಚರ್ಯವನ್ನು ಉಂಟು ಮಾಡಿದ್ದು ಯಶೋದೆಗೋಸ್ಕರ ಅಲ್ಲ, ಆದರೆ ಸಮಸ್ತ ಆಸ್ತಿಗರಿಗೋಸ್ಕರ. ಆ ಮುಖಾಂತರವಾದರೂ ಕೂಡ ಆ ಲೀಲೆಗಳನ್ನು ಮನಸ್ಸಿಗೆ ತಂದುಕೊಂಡು ಸ್ವಲ್ಪ ಮನಸ್ಸನ್ನು ಸ್ವಚ್ಛತೆ ಮಾಡ್ತಾ ಶ್ರೇಯ ಮಾರ್ಗವನ್ನು ಅನುಸರಿಸಲಿ ಅನ್ನೋದಕ್ಕೋಸ್ಕರ. ಹಾಗೆ ಶ್ರೀಶಂಕರ ಭಗವತ್ಪಾದರು ಕೂಡ ಅವರ ಅವತಾರ ಕಾಲದಲ್ಲಿ ಕೇವಲ ಒಂದು ಎಲ್ಲೋ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಅವಶ್ಯಕ ಇದೆಯೋ ಅಲ್ಲೆಲ್ಲ ಕೂಡ ಅಂಥ ವಿಶಿಷ್ಟವಾದಂತಹ ಘಟನೆಗಳನ್ನು ಲೀಲೆಯನ್ನು ತೋರಿದ್ದಾರೆ ಅನ್ನೋದು ಸಂದೇಹ ಇಲ್ಲ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.